ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಸಿರಿ ಸಬ್ಗೆ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಗೆಳತಿ ಗಾಯನ. ನಾನು ಇವತ್ತಿಂದ ವ್ಲಾಗ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮೆಲ್ಲರ ಸಪೋರ್ಟ್ ನಂಗೆ ಸದಾಕಾಲ ಬೇಕು. ನಾನು ಸಾಟರ್ಡೇ ವ್ಲಾಗ್ನ ಹಾಕ್ತಿದ್ದೀನಿ. ಬೆಳಗ್ಗೆ ಟಿಫನ್ಗೆ ಅಂತ ಅಂದ್ಬಿಟ್ಟು ಸ್ವೀಟ್ ಪೊಂಗಲ್ ಮತ್ತು ಖಾರ ಪೊಂಗಲ್ ಮಾಡಿದ್ದೆ. ಅದಾದಮೇಲೆ ಟಿಫನ್ ಎಲ್ಲ ಆಯಿತು, ಮಕ್ಕಳಿಗೆಲ್ಲ ಊಟ ಮಾಡಿಸಿ ಅದಾದಮೇಲೆ ಸ್ನಾನ ಮಾಡಿಕೊಂಡು ದೇವ್ರ ಮನೆ ಪೂಜೆ ಮಾಡೋಣ ಅಂತ ಅಂದ್ಕೊಂಡು ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಅಂತ ಬಂದಿದ್ದೀನಿ. ಕಸ ಗುಡಿಸ್ಕೊಂಡು ಏನು ದೇವ್ರ ಮನೆ ಕಂಪ್ಲೀಟಾಗಿ ನಾನು ಕ್ಲೀನ್ ಮಾಡ್ತಿಲ್ಲ. ಕೆಳಗಡೆ ತುಂಬ ಗಲೀಜಾಗಿತ್ತು ಅಂತ ಊದ್ಕಡ್ಡಿ ಇಟ್ಟಿದ್ದು. ಮತ್ತು ಅದನ್ನೆಲ್ಲನೂ ತೆಗೆದ್ಬಿಟ್ಟು ಅದು ಧೂಳೆಲ್ಲ ಬಿದ್ದಿರುತ್ತೆ ಅಲ್ವಾ, ಪೂಜೆ ಮಾಡೋದಕ್ಕೆ ಒಂದು ಸ್ವಲ್ಪ ಹಿರ್ಸು ಮುರ್ಸು ಅನಿಸ್ತಿರುತ್ತೆ. ಹಾಗಾಗಿ ಅಲ್ಲಿಂದೆಲ್ಲನೂ ಕಸ ಮತ್ತು ಅಲ್ಲಿ ಇದ್ದಂತಹ ರಂಗೋಲಿ ಎಲ್ಲನ ತೆಗೆದ್ಬಿಟ್ಟು ಹೊಸ ರಂಗೋಲಿ ಹಾಕೋಣ ಅಂತ ಅಂದ್ಬಿಟ್ಟು ಹೊಸ ರಂಗೋಲಿ ಹಾಕಬೇಕು ಅಂತ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಹಾಕಿರೋ ರಂಗೋಲಿ ಏನಾದರೂ ಇಷ್ಟ ಆಯಿತು ನಿಮಗೆ ಅಂತ ಅಂದರೆ ರಂಗೋಲಿ ಹಾಕಿ ಅಂತ ಏನಾದರೂ ನೀವು ಕಾಮೆಂಟ್ ಮಾಡಿದ್ರೆ ನಾನು ಪ್ರತಿದಿನ ಕೂಡ ಒಂದೊಂದು ಹೊಸ ರಂಗೋಲಿನ ನಿಮಗೆ ಪರಿಚಯ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಪ್ಲಸ್ ನಾವು ದೇವ್ರ ಮನೆಯಲ್ಲಿ ಪೂಜೆ ಮಾಡಿದಾಗ ನಮಗೇನೋ ಒಂಥರ ಪ್ರಶಾಂತತೆ ಸಿಗುತ್ತೆ, ಒಂದು ಸ್ವಲ್ಪ ನೆಮ್ಮದಿ ಸಿಗುತ್ತೆ, ಒಂಥರ ಮನಸ್ಸಿಗೆ ಏನೋ ಒಂಥರ ಸಮಾಧಾನ ಸಿಗುತ್ತೆ. ಯಾರಿಗೆಲ್ಲ ಈ ಥರ ಅನಿಸುತ್ತೆ ಅಂತ ಪ್ಲೀಸ್ ಕಾಮೆಂಟ್ ಮಾಡಿ. ಮತ್ತು ದೇವ್ರ ಮನೆಯಲ್ಲಿ ನಾನು ಶುಕ್ರವಾರ ಕಾಮನ್ ಆಗಿ ನಾನು ಪೂಜೆ ಮಾಡ್ತೀನಿ. ನೆನ್ನೆ ಬಟ್ಟೆ ಸ್ಟಿಚ್ ಮಾಡೋದು ಜಾಸ್ತಿ ಇತ್ತು ಅಂದ್ಬಿಟ್ಟು ಶುಕ್ರವಾರ ಪೂಜೆ ಮಾಡ್ಲಿಕ್ಕೆ ಆಗಿಲ್ಲ. ನಮ್ಮ ಮನೆ ದೇವರು ವೆಂಕಟೇಶ್ವರ ಸ್ವಾಮಿ ಆಗಿರೋದ್ರಿಂದ ಶುಕ್ರವಾರ ಆದರೂ ಮಾಡ್ಬೋದು, ಶನಿವಾರ ಆದರೂ ಮಾಡ್ಬೋದು ವಾರ. ಹಾಗಾಗಿ ಇವತ್ತು ಶನಿವಾರ ಅಂತಾನೆ ಅಂದ್ಕೊಂಡು ಶನಿವಾರನೇ ನಾನು ಪೂಜೆ ಮಾಡಿದ್ದೀನಿ. ಮತ್ತು ನಾನು ನಿಮಗೆ ಏನೋ ಹೇಳಬೇಕು ಅಂತ ಅಂದರೆ, ಯಾರೋ ಹೇಳಿದ್ರು ಕಳಶನ ಯಾವಾಗ ಬೇಕಾದರೂ ನಾವು ಟಚ್ ಮಾಡ್ಬೋದು ಅಂತ ಅಂದ್ಬಿಟ್ಟು. ಅಂದರೆ ತೆಂಗಿನಕಾಯಿ ಅದನ್ನೇ ಇಟ್ಟು ವೀಳ್ಯದೆಲೆನ ನಾವು ಅವಾಗವಾಗ ಚೇಂಜ್ ಮಾಡ್ಬೋದು ಅಂತ. ಬಟ್ ನನಗದು ಬೇಡ ಅಂತ ಅನ್ನಿಸ್ತು. ಇದು ಸರಿನಾ ಏನು, ಅವಾಗವಾಗ ತೆಗಿಬೋದಾ ತೆಂಗಿನಕಾಯಿ ಅದೇ ಇಟ್ಟು ಅನ್ನೋದನ್ನು ನನಗೆ ತಿಳಿಸ್ಕೊಡಿ. ಪ್ಲಸ್ ಕಳಶಕ್ಕೆ ಮಾವಿನೆಲೆ ಯಾವಾಗಲೂ ಇಡಬಾರ್ದು ಅಂತ ಯಾರೋ ದೊಡ್ಡವ್ರು ಹೇಳಿದ್ದು. ಅದು ನಿಜಾನ ಏನು ಅಂತ ಗೊತ್ತಿಲ್ಲ ನನಗೆ. ನೋಡಿ, ಯಾರಿಗಾದ್ರೂ ಗೊತ್ತಿದ್ರೆ ಅದನ್ನು ಪ್ಲೀಸ್ ಕಾಮೆಂಟ್ ಮಾಡಿ. ಯಾವ ಎಲೆ ಶ್ರೇಷ್ಠ ಅನ್ನೋದನ್ನು ಕೂಡ ಕಾಮೆಂಟ್ ಮಾಡಿ. ಮತ್ತು ಬಾಗಿಲಿಗೂ ಕೂಡ ನಾವು ಬಾಗಿಲು ಎಷ್ಟೇ ತೊಳೆದಿದ್ರು ಬೆಳಗ್ಗೆನೇ ತೊಳೆದಿರ್ತೀವಿ. ನಾವು ಪೂಜೆ ಮಾಡೋ ಹೊತ್ತಿಗೆ ಬಾಗಿಲನ್ನ ಮತ್ತೆ ಒಂದು ಚೆನ್ನಾಗಿರುವಂತಹ ಒಂದು ಒದ್ದೆ ಬಟ್ಟೆ ಮಾಡಿಕೊಂಡು ಬಾಗಿಲನ್ನ ಒರೆಸ್ಕೊಂಡು ಅದಕ್ಕೆ ಅರಿಶಿನ ಹಚ್ಚಬೇಕು ಅಂತ ಹೇಳ್ತಾರೆ. ಅರಿಶಿನ ಹಚ್ಚೋದ್ರಿಂದ ಲಕ್ಷ್ಮಿ ಸದಾಕಾಲ ನಮ್ಮ ಮನೇಲಿ ಇರ್ತಾಳೆ ಅನ್ನೋದು ನಮ್ಮೆಲ್ಲರ ನಂಬಿಕೆ. ಹಾಗಾಗಿ ಲೈಟಾಗಿ ಒಂದು ಅರಿಶಿನ ಹಚ್ಕೊಂಡು ರಂಗೋಲಿ ಹಾಕ್ತಾ ಪೂಜೆ ಮಾಡ್ತಿದ್ದೀನಿ. ನನ್ನ ಮಗಳು ಕೂಡ ಬಂದು ಅದೇ ರೀತಿಯಾಗಿ ನಾನು ಹೇಗೆ ಮಾಡ್ತೀನೋ ಅದನ್ನೇ ಅವಳು ಮಾಡ್ತಿರ್ತಾಳೆ. ಅದಕ್ಕೆ ಅಲ್ವಾ ಮಕ್ಕಳು ಅನುಕರಣೆ ಮೂಲಕ ಕಲಿತಾರೆ ಅಂದ್ಬಿಟ್ಟು. ಮಕ್ಕಳು ನಾವೇನು ಮಾಡ್ತೀವೋ ಅದನ್ನೆಲ್ಲ ನೋಡ್ತಾ ಕಲಿತಾರೆ. ಹಾಗಾಗಿ ಯಾವತ್ತೂ ಕೂಡ ನಾವು ಒಳ್ಳೆ ಕೆಲಸನೇ ಮಾಡಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ.
ಮತ್ತು ನಾವು ದೇವ್ರ ಪೂಜೆ ಮಾಡಿದಾಗ ಯಾವುದಾದ್ರೂ ಒಂದು ಧೂಪನ ಹಚ್ಚಿದ್ರೆ ತುಂಬ ಫ್ಲೇವರ್ ತುಂಬ ಚೆನ್ನಾಗಿ ಬರ್ತಿರುತ್ತೆ, ಫ್ರ್ಯಾಗ್ರೆನ್ಸ್ ಚೆನ್ನಾಗಿರುತ್ತೆ, ಮನೆಯಲ್ಲಿ ಒಂಥರ ಸಮಾಧಾನಕರ ವಾತಾವರಣ ಇರುತ್ತೆ. ನಾನು ಒಂದು ಒಳ್ಳೆ ಧೂಪನ ಆಯ್ಕೆ ಮಾಡ್ಕೊಳ್ಳಿ. ನಾನು ಕೂಡ ಮೊನ್ನೆ ಹಬ್ಬಕ್ಕೆ ಅಂತ ಅಂದ್ಬಿಟ್ಟು ನನ್ನ ಹಸ್ಬೆಂಡು ಒಂಥರ ಊದ್ಕಡ್ಡಿ ಥರ ಇರುವಂತಹ ಧೂಪ ತಂದಿದ್ರು. ಅದು ಸೇಮ್ ಊದ್ಕಡ್ಡಿ ಥರನೇ ಹಚ್ಬಿಟ್ಟು ನಾವು ಅದಕ್ಕೆ ಒಂದು ಕೆಳಗಡೆ ಒಂದು ಹೋಲ್ಸ್ ಎಲ್ಲ ಕೊಟ್ಬಿಟ್ಟು ಒಂದು ಲಾಕೆಟ್ ಕೊಟ್ಟಿರ್ತಾರೆ. ಅದ್ರ ಒಳಗಡೆ ನಾವು ಅದನ್ನು ಇಟ್ಕೊಂಡ್ರೆ ಫ್ಲೇವರ್ ತುಂಬ ಚೆನ್ನಾಗಿ ಬರ್ತಿರುತ್ತೆ. ಊದ್ಕಡ್ಡಿ ಹಚ್ಚಿ ಥರನೇ ಅಂತ ಫೀಲ್ ಆಗ್ತಿರುತ್ತೆ. ನನ್ನ ಮಗಳು ಕೂಡ ನಾನು ಪೂಜೆ ಮಾಡುವಾಗ ಬಂದು ನಾನು ಹೇಗೆ ಪೂಜೆ ಮಾಡ್ತೀನೋ ಅದೇ ರೀತಿಯಾಗಿ ಪೂಜೆ ಮಾಡ್ತಿದ್ದಾಳೆ. ಅದ್ರ ಜೊತೆಗೆ ನನ್ನ ಮಗನೂ ಬಂದುಬಿಟ್ಟು ಅಲ್ಲೆಲ್ಲ ಕೀಟ್ಲೆ ಮಾಡ್ತಿದ್ದ. ಮತ್ತು ನನ್ನ ಕ್ಯಾಮ್ರಾ ಇಟ್ಕೊಂಡು ಪೂಜೆ ಮಾಡ್ತಿರೋದನ್ನು ನೋಡ್ಬಿಟ್ಟು ಅವನು ಕೂಡ ಬಂದು ಬಗ್ಗಿ ನೋಡ್ತಿದ್ದ. ಅವನು ಆ ಥರ ಕೀಟ್ಲೆ ಮಾಡ್ತಿದ್ರೆ ತುಂಬ ಖುಷಿ ಆಗ್ತಿರುತ್ತೆ. ಒಮ್ಮೊಮ್ಮೆ ಕೋಪ ಬರೋದು ಕೂಡ ಸಹಜ. ಪೂಜೆ ಎಲ್ಲ ಮಾಡಿ ಅದಾದಮೇಲೆ ಸ್ವಲ್ಪ ಊಟ ಮಾಡಿ ನಂತರ ಮಕ್ಕಳಿಗೆ ಇಬ್ಬರಿಗೂ ಕೂಡ ಊಟ ಮಾಡಿಸಿರ್ಲಿಲ್ಲ. ಇಬ್ಬರಿಗೂ ಕೂಡ ಊಟ ಮಾಡಿಸಿ ಟೌನಿಗೆ ಹೋಗಬೇಕಿತ್ತು. ಯಾಕೆ ಅಂತ ಅಂದರೆ ಬ್ಲೌಸಸ್ನ ಒಂದು ಸ್ವಲ್ಪ ವರ್ಕಿಗೆ ಕೊಡಬೇಕಿತ್ತು. ಮತ್ತು ದೇವಸ್ಥಾನಕ್ಕೆ ಹೋಗಿ ಬರೋಣ, ಶನಿವಾರ ಅಲ್ವಾ ಅಂತ ಅಂದ್ಕೊಂಡು ಹೋಗೋಣ ಅಂತ ರೆಡಿ ಆದೆ. ಅಷ್ಟರಲ್ಲಿ ನನ್ನ ಮಗನೂ ಹೊರಗಡೆ ಬಂದ. ಆಗ ಅವನಿಗೂ ಕೂಡ ಒಂದು ವಿಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ಒಂದು ಶಾರ್ಟ್ ವಿಡಿಯೋಗಾಗಿ ಅವನೊಂದು ಡ್ಯಾನ್ಸ್ ಮಾಡು ಅಂತಂದೆ. ಹೊರಗಡೆ ಅವನು ಕೂಡ ಡ್ಯಾನ್ಸ್ ಮಾಡ್ದ. ಅದಾದಮೇಲೆ ನಾನು ನನ್ನ ಮಗಳನ್ನ ಕರ್ಕೊಂಡು ಟೌನ್ಗೆ ಹೋದ್ವಿ. ಅವಳು ನಾನು ಎಲ್ಲೋದ್ರೂ ಕೂಡ ಮನೇಲಿದ್ರೆ ಅಮ್ಮ ನಾನು ಬರ್ತೀನಿ ಅಂತಿರ್ತಾಳೆ. ಸರಿ ಬಾ ಅಂತ ಅಂದ್ಬಿಟ್ಟು ಮಗುನೂ ಕರ್ಕೊಂಡು ಇಬ್ಬರು ಕೂಡ ಟೌನಿಗೆ ಹೋದ್ವಿ. ಟೌನಲ್ಲೇ ನನ್ನ ಹಸ್ಬೆಂಡ್ ಆಫೀಸ್ ಇರೋದ್ರಿಂದ ಮಗುನ ಅಲ್ಲೇ ಬಿಟ್ಟೆ. ಅವಳು ತುಂಬ ಆಟ ಆಡ್ಕೊಂಡಿದ್ಲು. ಅಷ್ಟರಲ್ಲಿ ನಾನು ಬ್ಲೌಸಸ್ನ ವರ್ಕ್ ಕೊಡಬೇಕಿತ್ತು. ವರ್ಕಿಗೆ ಕೊಟ್ಟು ಬಂದು ಮತ್ತು ನಾನು ನನ್ನ ಮನೆಯವರು ಮತ್ತು ನನ್ನ ಮಗು 3 ಜನನೂ ಹೋಗಿ ದೇವಸ್ಥಾನಕ್ಕೆ ದೇವ್ರ ದರ್ಶನ ಮಾಡ್ಕೊಂಡು ಬಂದ್ವಿ. ದೇವಸ್ಥಾನಕ್ಕೆ ಹೋಗಿದ್ದಾಗ ಅಲ್ಲಿ ಆಮೇಲೆ ಗೊತ್ತಾಯಿತು ಇವತ್ತು ಸಂಕಷ್ಟಹರ ಚತುರ್ಥಿ ಅಂತ. ತುಂಬ ಖುಷಿ ಆಯಿತು. ನಾನು ಯಾವತ್ತೂ ಮರಿತಿರ್ಲಿಲ್ಲ, ಹೇಗೆ ಮರೆತೆ ಅಂತ ಗೊತ್ತಾಗಲಿಲ್ಲ. ಅಲ್ಲಿಂದ ಬಂದು ನಂತರ ಚಾಟ್ಸ್ ಸ್ಮೆಲ್ ಬರ್ತಿತ್ತು ಘಮ ಘಮ ಅಂತ. ಹೋಗಿ ನಾನು ಪಾನಿಪುರಿ ತೊಗೊಂಡೆ. ನನ್ನ ಮಗು ಕೂಡ ಗೋಬಿ ತೊಗೊಂಡ್ಳು. ಅವಳು ಸಹ ಆರಾಮಾಗಿ ತಿಂದಳು. ಮತ್ತು ಮನೆಗೆ ಅಂತ ಅಪ್ಪ ಅಮ್ಮಗೆ ಅಂತ ಒಂದು ಗೋಬಿ ಪಾರ್ಸಲ್ ತೊಗೊಂಡು ಬಂದ್ವಿ. ಬ್ಲೌಸ್ 2 ಕಟಿಂಗ್ ಮಾಡೋದಿತ್ತು. 2 ಕಟಿಂಗ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ಕೋತಿದ್ದೆ. ನನ್ನ ಮಗ ತುಂಬ ಕಿಟ್ಲೆ ಮಾಡ್ದ, ಕಟ್ ಮಾಡೋದಕ್ಕೆ ಬಿಡಲಿಲ್ಲ. ಆದರೂ ಕೂಡ ಮನೇಲಿ ಅವ್ರ ತಾತಗೆ ಮತ್ತು ಅವರ ಪಪ್ಪ ಕೈಲಿ ಕೊಟ್ಟು ನಾನು ಬ್ಲೌಸ್ನ ಕಟ್ಟಿಂಗ್ ಹಾಕ್ಕೊಂಡೆ. ಇವತ್ತಿಗೆ ಈ ಬ್ಲಾಗ್ ಕಂಪ್ಲೀಟ್ ಆಗಿದೆ. ಥ್ಯಾಂಕ್ ಯು.